ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಅವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ಒಂದ್ ಕಡೆ ಅಶ್ವಿನ್ ನನ್ಗೂ ಅವನ ಮೇಲೆ ಪ್ರೀತಿನೇ ಇಲ್ಲ ಅಂತಾನೆ, ಯಾವಾಗ್ಲೂ ಕರ್ಣನ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾನೆ. ದಿನ ಆಫೀಸ್ಗೆ ಬಂದು ಒಂದಲ್ಲ ಒಂದ್ ರೀತಿ ಜಗಳ ಮಾಡ್ತಾನೆ ಇರ್ತಾನೆ. ಕರ್ಣ ಇಷ್ಟೆಲ್ಲ ಮಾಡ್ತಿರೋದು ಅವನಿಗೋಸ್ಕರ ಅಂತ ಹೇಳ್ತಾನೆ. ಕಾವೇರಿ ಸತ್ಮೇಲೆ ನಾನು ಕಲ್ಪನನ್ ಮದುವೆ ಆಗಿದ್ದ ಕೋಪ ಕರ್ಣನ್ ಇನ್ನೂ ಹೋಗಿಲ್ಲಮ್ಮ. ನಾನು ತಾಳ್ಮೆಯಿಂದ ಕಾಯ್ತಾ ಇದ್ದೀನ್ರಿ. ಕರ್ಣ ನನ್ನ ಕೈಗೆ ಬಂದಾಗಿಂದ ನಾನು ಯಾವತ್ತೂ ಅವನ್ನ ನನ್ನ ಮಲ್ಮಗ ಅಂತ ನೋಡೇ ಇಲ್ಲ. ನನ್ನ ಸ್ವಂತ ಮಗ ಅಂತಾನೆ ಅನ್ಕೊಂಡಿದ್ದೀನಿ. ಕರ್ಣಂಗ್ ನನ್ನ ಮೇಲೆ ಯಾವತ್ತು ಒಳ್ಳೆ ಭಾವನೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಹೌದು ಕಣ, ಕೆಲವು ಸಲ ಇಬ್ರು ಸೇರ್ಕೊಂಡು ಕಲ್ಪನನ್ ಮನ್ಸಿಗೆ ತುಂಬಾನೇ ನೋವು ಮಾಡ್ತಾರೆ. ಇವಳೆಷ್ಟೇ ಪ್ರೀತಿಯಿಂದ ಮಾತಾಡ್ಸೋಕೋದ್ರು ಆ ಕರ್ಣ ತಿರುಗು ಸಹಿತ ನೋಡಲ್ಲ. ಇನ್ನು ಆ ಅಶ್ವಿನು ನಿನಗೆ ಒಳ್ಳೆ ಮಲತಾಯಿ ಅಂತ ಅನ್ಸ್ಕೊಳಕ್ ಆಸೆ, ಅದಕ್ಕೆ ಪ್ರತಿಯೊಂದು ವಿಷಯಕ್ಕೂ ಅವನಿಗೆ ಸಪೋರ್ಟ್ ಮಾಡ್ತೀಯಾ? ನಿನಗೆ ಹೆತ್ತಿರೋ ಮಕ್ಕಳ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾನೆ ಕಣೋ. ಪಾಪ ಇವಳ್ತಾನೆ ಏನ್ ಮಾಡ್ತಾಳೆ ಹೇಳು? ಅಮ್ಮ, ಇಲ್ಲಿ ಮನೆಯಲ್ಲಿ ಏನಾಗ್ತಿದ್ಯೋ ಅಲ್ಲಿ ಆಫೀಸಲ್ಲೂ ಅದೇ ಆಗ್ತಿದ್ಯಮ್ಮ. ಅಲ್ಲಮ್ಮ, ಮನೇಲಾದ್ರೆ ನಾವಿರೋದು ಇಷ್ಟೇ ಜನ, ಏನೇ ಜಗಳ ಆದ್ರೂ ಅದು ನಮ್ಮಲ್ಲೇ ಇರುತ್ತೆ. ಆದ್ರೆ ಆಫೀಸಲ್ಲಿ ಹಾಗಲ್ವಲ್ಲಮ್ಮ, ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಇವ್ರು ಹೀಗೆ ಜಗಳ ಆಡ್ತಿದ್ರೆ ನನ್ನ ರೆಪ್ಯುಟೇಷನ್ ಏನಾಗ್ಬೇಕು ಹೇಳು? ನೋಡು, ಇದಕ್ಕೆ ಆದಷ್ಟು ಬೇಗ ನೀನೇನಾದ್ರು ಒಂದು ಪರಿಹಾರ ಹುಡುಕ್ಬೇಕು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಕಣೋ. ಏನಮ್ಮ ಪರಿಹಾರ ಹುಡುಕೋದು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲಮ್ಮ, ಇಷ್ಟು ವರ್ಷಗಳು ನಡ್ಸ್ಕೊಂಬಂದ್ ಕಂಪ್ನಿನ ಇವತ್ತು 2 ಭಾಗ ಮಾಡೋಕ್ ನನ್ಗಿಷ್ಟ ಇಲ್ಲ. ಇಬ್ರು ಹೊಂದ್ಕೊಂಡು ಇಬ್ರು ಎಫರ್ಟ್ ಹಾಕಿ ಕಂಪ್ನಿನ ಬೆಳೆಸ್ಬೇಕು ಅನ್ನೋದು ನನ್ನ ಆಸೆ.